ಕಳೆದ ಲೋಕಸಭಾ ಚುನಾವಣೆ ವೇಳೆ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದರು. ಯಾವುದು ಕಳೆದ ಲೋಕಸಭಾ ಚುನಾವಣೆ ವೇಳೆ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿತ್ತು ಅಂತ ರಾಹುಲ್ ಗಾಂಧಿ ಹೇಳಿದರು. ಸಿದ್ದರಾಮಯ್ಯ ಅವರು ಕೂಡ ಅದನ್ನು ಅನುಮೋದಿಸಿದರು. ಸೊ ಕರ್ನಾಟಕದಲ್ಲಿ ಯಾಕೆ ಹೀಗಾಯಿತು ಅಂತ ನೋಡಿ, ಈಗ ಅವ್ರ ಹತ್ರ ಬಹುಶಃ ಸಾಕಷ್ಟು ಮಾಹಿತಿ ಸಂಗ್ರಹಣೆ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಆಗಿತ್ತು, ಬಿಹಾರಲ್ಲಿ ಯಾವ ರೀತಿ ಈಗ ಮಾಡ್ತಾಯಿದ್ದಾರೆ, ಮತ್ತು ಕರ್ನಾಟಕದಲ್ಲೂ ಕೂಡ ಆ ಒಂದು ಸಂದರ್ಭದಲ್ಲಿ EC ಅವ್ರು ಏನೇನು ಮಾಡಿದ್ದಾರೆ ಅಂತ ಮಾಹಿತಿ ರಾಹುಲ್ ಗಾಂಧಿಯವ್ರ ಹತ್ರ ಇರೋದ್ರಿಂದನೇ ಅವರು ಹೇಳಿಕೆ ಕೊಟ್ಟಿರೋದು. ಸದ್ಯದಲ್ಲಿ ಏನೇನು ಮಾಹಿತಿ ಸ್ಪಷ್ಟ ವಿಷಯಗಳು ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅದ ನಂತರ ಮುಂದೆ ಈಗ EC ಬಗ್ಗೆ ನಮಗೆ ನಂಬಿಕೆ ಕಮ್ಮಿ ಆಗ್ತಾ ಇರೋದೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಒಂದು ಮಾರಕ ಅಂತಲೇ ಹೇಳಬೇಕು. ಯಾಕೆಂದರೆ ಎಲೆಕ್ಷನ್ ಕಮಿಷನ್ನು ನಿಷ್ಪಕ್ಷಪಾತವಾಗಿರುವಂಥದ್ದೇ ಡೆಮೋಕ್ರಸಿಗೆ ಬಹಳ ಮುಖ್ಯವಾದಂಥ ಒಂದು ವಿಷಯ. ಇವತ್ತು ಅವರ ನಡವಳಿಕೆ, ಅವರ ಮಾತುಗಳು, ಅವರು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದಾರೆ, ಇದೆಲ್ಲ ಕಡೆ ಎಲ್ಲೋ ಒಂದು ಕಡೆ ಇದು ಬಹಳ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇರ್ತಕ್ಕಂಥದ್ದು. ಅದು ನಿಜವಾಗ್ಲೂ ಬಹಳ ನಮಗೆ ಒಂದು ಗಂಡಾಂತರ ಅಂತಲೇ ಹೇಳಬೇಕು. ಕೇಂದ್ರ ಸರ್ಕಾರ ಇವತ್ತು ನೋಡಿ, ಸುಪ್ರೀಂ ಕೋರ್ಟ್ ಮೊನ್ನೆ ED ಅವ್ರಿಗೆ ಏನು ಹೇಳಿದ್ರು, ಇದಕ್ಕಿಂತ ಉದಾಹರಣೆ ಏನು ಬೇಕು ನಮ್ಮ ದೇಶದಲ್ಲಿ? ED, IT, CBI, ಎಲೆಕ್ಷನ್ ಕಮಿಷನ್ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಸ್ ಇವತ್ತು ಕಾಂಪ್ರಮೈಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇದು ದೇಶದ ಒಂದು ಸರ್ವಾಧಿಕಾರಿ ಅಡಿಯಲ್ಲಿ ಇವತ್ತಿನ ದಿವಸ 11 ವರ್ಷ ಆಗೋಯ್ತು. ಇದು ಸ್ಪಷ್ಟವಾದಂಥ ವಿಷಯ. ವಿರೋಧ ಪಕ್ಷಗಳನ್ನೆಲ್ಲ ಮುಗಿಸ್ಬೇಕು, ಯಾರೂ ಧ್ವನಿ ಎತ್ತಬಾರ್ದು, ಆ ಥರ ಮಾಡ್ತಾ ಇದ್ದಾರೆ. ಸಚಿವ ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಆ ಹೇಳಿಕೆ ಈಗಲೂ ಬದ್ಧ ಇದೆ. ನೋಡಿ, ಅವರೇ ಅದಕ್ಕೆ ಉತ್ತರ ಕೊಡಬೇಕು. ನಾವು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ನಮ್ಮ ಪ್ರಕಾರ ಎಲ್ಲ ಕೂಡ ಸರಿಯಾಗೇ ಇದೆ. ಎಲ್ಲ ನಾವು ಒಟ್ಟಿಗೆ ಇದ್ದೀವಿ. ಯಾವ ಕ್ರಾಂತಿನೂ ಇಲ್ಲ, ಬೇರೆ ಯಾವುದೂ ಇಲ್ಲ, ಎಲ್ಲ ಸರಿಯಾಗೇ ಇದೆ. ಇನ್ನೊಂದು ಅವ್ರು ಹೇಳಿರುವಂಥ ಮೊನ್ನೆ ಸುರ್ಜೇವಾಲ ಬಂದಿರುವಾಗ ಅಧಿಕಾರಿಗಳ ಸಭೆ ಕರೆದು ಮಾತನಾಡಿದ್ದಾರೆ. ಅದು ಕಾನೂನು ಬಾಹಿರ ಅಂತ ಹೇಳಿದ್ದಾರೆ. ಯಾರು ಹೇಳಿದರು? ಸಚಿವ ರಾಜಣ್ಣ ಅವರೇ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದ. ಅವ್ರ ಹೇಳಿಕೆಗಳಿಗೆಲ್ಲ ನಾವು ಉತ್ತರ ಕೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕರೆದು ಮಾತನಾಡ್ಬೋದು, ಬಟ್ ಅಧಿಕಾರಿಗಳನ್ನ ಕರೆದು ಮಾತನಾಡೋದು, ಸಭೆ ಮಾಡೋದು ಅವರಿಗೆ ಕಾನೂನು ಬಾಹಿರ ಆಗಿದೆ. ಯಾವ ಅಧಿಕಾರಿಗಳ ಕರೆದು ಸಭೆ ಮಾಡಿದ್ದಾರೆ? ಸಚಿವರು ಬಂದಾಗ ಅಧಿಕಾರಿಗಳನ್ನ ಕರೆದು ಯಾವ ಅಧಿಕಾರಿ? ನನಗಂತೂ ಏನು ಮಾಹಿತಿ ಇಲ್ಲಪ್ಪ. ನನಗಂತೂ ಆ ಮಾಹಿತಿ ಏನಿಲ್ಲ. ಶಾಸಕರನ್ನ ಕರೆದಿದ್ರು, ನಮ್ಮನ್ನೆಲ್ಲ ಕರೆದಿದ್ರು, ನಾವೆಲ್ಲ ಪಕ್ಷದವರೆಲ್ಲ ಕರೆದಿದ್ರು. ಯಾವ ಅಧಿಕಾರಿ ಕರೆದಿರೋದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ.